ನಗರದ ಎಲ್ಲ ಮಾಧ್ಯಮ ಮಿತ್ರರಿಗೂ ಹಾಗೂ ನಮ್ಮ ಪಕ್ಷದ ಎಲ್ಲ ಮುಖಂಡರಿಗೂ ಸ್ವಾಗತ ಕೋರ್ತಾ ಇವತ್ತು ಈ ಪತ್ರಿಕಾಗೋಷ್ಠಿ ಕರ್ತಕ್ಕಂಥ ಉದ್ದೇಶ ಕರ್ನಾಟಕ ರಾಜ್ಯದಲ್ಲಿ ಇವತ್ತು ಕಾಂಗ್ರೆಸ್ ಸರ್ಕಾರ, ಸಿದ್ದರಾಮಯ್ಯನವರ ಸರ್ಕಾರ ಒಂದು ತುಘಲಕ್ ದರ್ಬಾರ್ ನಡೆದಿದೆ ಅಂದ್ರೂ ಕೂಡ ತಪ್ಪಾಗಲಿಕ್ಕಿಲ್ಲ. ಇವತ್ತು ಬೆಲೆ ಏರಿಕೆ ವಿಪರೀತವಾಗಿ ಗ್ಯಾರಂಟಿ ಕೊಡ್ತೀವಿ, ಗ್ಯಾರಂಟಿ ಸರ್ಕಾರ ಅಂತ ಹೇಳಿ ಎಲ್ಲ ವಸ್ತುಗಳನ್ನು, ಎಲ್ಲ ಕಮಾಡಿಟೀಸ್ ಏನಿದೆ ಎಲ್ಲದರಲ್ಲೂ ಕೂಡ ಬೆಲೆ ಏರಿಕೆ, ವಿದ್ಯುತ್ ದರ ಏರಿಕೆ, ಬಸ್ ದರ ಏರಿಕೆ, ಹಾಲಿನ ದರ ಏರಿಕೆ, ಡೀಸೆಲು, ಪೆಟ್ರೋಲು ಎಲ್ಲದರ ಮೇಲೆ ಕೂಡ ತೆರಿಗೆಗಳನ್ನು ಹಾಕೋದ್ರ ಮುಖಾಂತರ ಈ ರಾಜ್ಯದ ಜನರ ಜೀವನದ ಪರಿಸ್ಥಿತಿ ಅತ್ಯಂತ ಅಯೋಮಯ ಆಗ್ತಕ್ಕಂಥದ್ದಕ್ಕೆ ಕಾರಣ ಇವತ್ತಿನ ಈ ನಮ್ಮ ರಾಜ್ಯದ ಕಾಂಗ್ರೆಸ್ ಸರ್ಕಾರ ಅಂಥೇಳಿ ನಾನು ಹೇಳಕ್ಕೆ ಬಯಸ್ತೇನೆ. ಆದ್ದರಿಂದ ಈಗಾಗಲೇ ತಮಗೆಲ್ಲ ಗೊತ್ತಿದ್ದ ಹಾಗೆ ಇಡೀ ರಾಜ್ಯದಲ್ಲಿ ಭಾರತೀಯ ಜನತಾ ಪಕ್ಷ ಜನಾಕ್ರೋಶ ಬೆಲೆ ಏರಿಕೆ ವಿರುದ್ಧ ಜನಾಕ್ರೋಶ ಆಂದೋಲನವನ್ನು ಇವತ್ತು ರಾಜ್ಯಾದ್ಯಂತ ನಮ್ಮ ಭಾರತೀಯ ಜನತಾ ಪಕ್ಷ ರಾಜ್ಯದ ನಮ್ಮ BJPಯ ರಾಜ್ಯಾಧ್ಯಕ್ಷರಾಗಿರುವಂಥ ಸನ್ಮಾನ್ಯ BY ವಿಜೇಂದ್ರ ಅವರು ಹಾಗೂ ಪಕ್ಷದ ಎಲ್ಲ ಮುಖಂಡರು ಸೇರಿ ಪ್ರತಿ ಜಿಲ್ಲೆಯಲ್ಲೂ ಕೂಡ ಈ ಒಂದು ಜನಾಕ್ರೋಶ ಆಂದೋಲನ ಕಾರ್ಯಕ್ರಮವನ್ನು ಈಗಾಗಲೇ ನಡೀತಾ ಇರೋದು ತಮಗೆಲ್ಲ ಗೊತ್ತಿರತಕ್ಕಂಥ ವಿಷಯ. ಆ ಕಾರಣದಿಂದ ಇದೇ ದಿನಾಂಕ 17ರಂದು ಬಾಗಲಕೋಟೆ ನಗರದಲ್ಲಿ ಇಡೀ ಜಿಲ್ಲೆಯ ಎಲ್ಲ ಮತಕ್ಷೇತ್ರಗಳಿಂದ ಜನರನ್ನ ಒಗ್ಗೂಡಿಸಿ ಒಂದು ಬೃಹತ್ ಪ್ರತಿಭಟನೆಯನ್ನು ಬಾಗಲಕೋಟೆ ನಗರದಲ್ಲಿ ಹಮ್ಮಿಕೊಳ್ಳಲಾಗಿದೆ. ಆದ್ದರಿಂದ ನಾನು ನನ್ನ ಪರವಾಗಿ ಮತ್ತು ಕ್ಷೇತ್ರದ ನಮ್ಮ ಪಕ್ಷದ ಮುಖಂಡರ ಪರವಾಗಿ ಹಾಗೂ ಎಲ್ಲರ ಪರವಾಗಿ ವಿನಂತಿ ಮಾಡಿಕೊಡ್ತೇನೆ. ನಮ್ಮ ಕ್ಷೇತ್ರದ ಜನತೆಯಲ್ಲಿ ಹಾಗೂ ನಮ್ಮ ಕಾರ್ಯಕರ್ತ ಬಂಧುಗಳಲ್ಲಿ ಅಂದು ಪ್ರತಿ ಹಳ್ಳಿಯಿಂದ, ಮನೆಯಿಂದ ಹಾಗೂ ನಗರ ಪ್ರದೇಶಗಳಿಂದ ಹೆಚ್ಚಿನ ಸಂಖ್ಯೆಯಲ್ಲಿ ಜನ ಭಾಗವಹಿಸಬೇಕು ಅಂತೇಳಿ ಈ ಮೂಲಕ ಕರೆಯನ್ನು ಕೊಡ್ತಾ ಇದ್ದೇನೆ. ಆದ್ದರಿಂದ ಆ ಕಾರ್ಯಕ್ರಮದಲ್ಲಿ ಭಾಗವಹಿಸಲಿಕ್ಕೆ ನಾವೆಲ್ಲರೂ ಕೂಡ ಬೆಳಗ್ಗೆ 9 ಗಂಟೆಗೆ ಇಲ್ಲಿಂದ ತೆರಳಬೇಕು. ಇಳಕಲ್ ನಗರದಿಂದ ಮತ್ತು ತಾಲೂಕಿನ ಹುನಗುಂದ ನಗರದಿಂದ, ತಾಲೂಕಿನ ಅನೇಕ ಗ್ರಾಮಗಳಿಂದ ತೆರಳಬೇಕು. ಅಲ್ಲೆಲ್ಲೇ ನೀವು ನಿಮ್ಮ ಸಾರಿಗೆ ವ್ಯವಸ್ಥೆನ ಅಲ್ಲೇ ಮಾಡಿಕೊಂಡು ತಾವು ಬಾಗಲಕೋಟೆ ನಗರಕ್ಕೆ ನಮ್ಮ ಹುನಗುಂದ ಮತಕ್ಷೇತ್ರದಿಂದ ಹೆಚ್ಚಿನ ಸಂಖ್ಯೆಯಲ್ಲಿ ಸುಮಾರು 5,000ಕ್ಕೂ ಹೆಚ್ಚು ಜನ ತಾವು ಅದರಲ್ಲಿ ಬಂದು ಭಾಗವಹಿಸಬೇಕಂತೇಳಿ ನನ್ನ ಮತಕ್ಷೇತ್ರದ ಜನರಲ್ಲಿ ನಾನು ಕಳಕಳಿಯ ವಿನಂತಿಯನ್ನು ತಮ್ಮಲ್ಲಿ ಮಾಡಿಕೊಳ್ತಾ ಇದ್ದೇನೆ. ಈ ಒಂದು ಕಾರ್ಯಕ್ರಮ ಯಶಸ್ವಿಗೊಳಿಸಲು ತಮ್ಮೆಲ್ಲರ ಸಹಕಾರ ಅವಶ್ಯಕತೆ ಇದೆ ಅನ್ನೋಂಥದ್ದು ಕೂಡ ಹೇಳಿಕ್ಕೆ ಬಯಸ್ತೇನೆ. ಮತ್ತು ಈ ಜನಾಕ್ರೋಶ ಆಂದೋಲನ ಕಾರ್ಯಕ್ರಮವನ್ನು ಮಾಡ್ತಾ ಇರೋದು ಕೇವಲ ಪಕ್ಷಕ್ಕೋಸ್ಕರ ಅಲ್ಲ, ಇದು ರಾಜ್ಯದ ಜನತೆಯ ಬವಣೆಯನ್ನು ನೀಗಿಸಬೇಕು ಅನ್ನೋ ಒಂದು ಉದ್ದೇಶದಿಂದ. ನೀವು ಮೊನ್ನೆ ತಾನೇ ಇಲ್ಲಿ ಇಳಕಲ್ ನಗರದಲ್ಲಿ ನೋಡಿದ್ರಿ, ಏನಾಯ್ತು, ಯಾರೋ ಹೆಣ್ಮಕ್ಳು ಖಾಲಿ ಕೊಡ ಹಿಡ್ಕೊಂಡು ನಗರಸಭೆಗೆ ಬಂದಿದ್ದಾರೆ.
ಬಂದಾಗ ಅವ್ರು ಹೇಳಿದ್ದಾರೆ, ಏನಂತ ಹೇಳಿದ್ದಾರೆ, ನೀವು ಯಾವ ಗ್ಯಾರಂಟಿ ಬೇಕಾಗಿಲ್ಲ, ನಿಮ್ಮ ಅಕ್ಕಿ ಬೇಕಾಗಿಲ್ಲ, ನಮಗೆ ನೀರು ಕೊಡಿ ಇಲ್ಲಾಂದ್ರೆ ವಿಷ ಕೊಡಿ ಅಂತೇಳಿ ಕೇಳಿದ್ದಾರೆ. ಅಂದ್ರೆ ಈ ತಾಲೂಕಿನಲ್ಲಿ ಯಾವ ರೀತಿ ಆಡಳಿತ ಇದೆ, ಈ ರಾಜ್ಯದಲ್ಲಿ ಯಾವ ರೀತಿ ಆಡಳಿತ ಇದೆ ಅನ್ನೋದನ್ನ ತಮ್ಮ ಗಮನಕ್ಕೆ ಗೊತ್ತಾಗಿದೆ. ಆದ್ದರಿಂದ ಇಂದಿನ ಈ ಒಂದು ಪರಿಸ್ಥಿತಿಗೆ ಕಾರಣವಾಗಿರ್ತಕ್ಕಂಥ ಕಾಂಗ್ರೆಸ್ಸಿನ ದುರಾಡಳಿತದ ವಿರುದ್ಧ ಈ ಒಂದು ಹೋರಾಟವನ್ನು ನಾವು ಭಾರತೀಯ ಜನತಾ ಪಕ್ಷದಿಂದ ಎತ್ತಿಕೊಂಡಿದ್ದು, ಈ ಹೋರಾಟವನ್ನು ಯಶಸ್ವಿಗೊಳಿಸ್ಬೇಕಂತೇಳಿ ಮತ್ತೊಮ್ಮೆ ನಮ್ಮ ಕ್ಷೇತ್ರದ ಜನತೆಯಲ್ಲಿ ಹೆಚ್ಚಿನ ಸಂಖ್ಯೆಯಲ್ಲಿ ತಾವು ಒಂದು ಬಾಗಲಕೋಟೆಗೆ ಆಗಮಿಸಬೇಕಂತೇಳಿ ವಿನಂತಿಯನ್ನು ಮಾಡ್ಕೊಳ್ತೇನೆ. ಜೊತೆಗೆ ನಗರದಲ್ಲಿ ನೀರಿನ ಬವಣೆ ಯಾತಕ್ಕಾಗಿ ಈ ಒಂದು ಬವಣೆ ಸೃಷ್ಟಿಯಾಗಿದೆ? ಇವತ್ತು ನಾವು ನಮ್ಮ ಸರ್ಕಾರ ಅಧಿಕಾರದಿದ್ದಾಗ, ನಾವು ಅಧಿಕಾರದಾಗಿದ್ದಾಗ ಈಗಿನ ವಾಟರ್ ಸಪ್ಲೈ ಮಾಡ್ತಾ ಇದ್ದಾರಲ್ಲ, ಅದ್ರ ಮೇಂಟೆನೆನ್ಸ್ ಯಾರು ಮಾಡ್ತಿದ್ರು? ಹಿಂದಕ್ಕೆ ಈ ಒಂದು ಯೋಜನೆಯನ್ನ ಅನುಷ್ಠಾನಗೊಳಿಸಿದಂಥ ವಿಯೋಲಿಯಾ ಕಂಪ್ನಿ ಅಂತೇಳಿ ಅವ್ರಿಗೆಲ್ಲ ಗುತ್ತಿಗೆ ಕೊಟ್ಟಿದ್ರು. ಅವ್ರ ಮೇಂಟೆನೆನ್ಸ್ ಕೂಡ ಅವರ ಮಾಡ್ತಿದ್ರು. ಯಾಕಂದ್ರೆ ಅವ್ರಿಗೆಲ್ಲ ಗೊತ್ತಿತ್ತು ಎಲ್ಲಿ ಏನಾಗಿದೆ, ಏನು ಪೈಪ್ ಏನು ಎಲ್ಲಿ ವಾಲ್ವ್ ಯಾವ ಟೈಮ್ನಲ್ಲಿ ಆನ್ ಮಾಡಬೇಕು, ಯಾವ ಟೈಮ್ನಲ್ಲಿ ಬಂದ್ ಮಾಡಬೇಕು ಮತ್ತು ಏನಾಗಿದೆ ಅಂತೇಳಿ ಅವ್ರಿಗೆಲ್ಲ ಗೊತ್ತಿರ್ತಿತ್ತು. ಆದ್ದರಿಂದ ಇವತ್ತು ಈಗೇನು ಗುತ್ತಿಗೆ ಕೊಟ್ಟಿರಲ್ಲ, ಅವ್ರು ಎಲ್ಲಿ ಅವರು? ಆಮೇಲೆ ಗುತ್ತಿಗೆ ಕೊಡದವರು ಏನು ಎಷ್ಟು ನಗರಗಳಲ್ಲಿ ಅವರು ವಾಟರ್ ಸಪ್ಲೈ ಸ್ಕೀಮ್ಗಳನ್ನು ಮೇಂಟೈನ್ ಮಾಡಿ ಅನುಭವ ಪಡೆದವರು ಅದಾರ? ಯಾರೋ ದಾವಣಗೆರೆ ಹೆಸರು ಕೊಡಿಸ್ಯಾರ, ಯಾತಕ್ಕಾಗಿ ಕೊಡಿಸಿದ್ರು? ಇದು ಪ್ರಶ್ನೆ. ಇದ್ದಂಥವ್ರನ್ನ ಚೆನ್ನಾಗಿ ಮಾಡ್ತಕ್ಕಂಥವ್ರನ್ನ ಬಿಡಿಸಿ ಇನ್ನೊಬ್ಬರನ್ನ ಕೊಡಿಸ್ಬೇಕಾದ್ರೆ ಕಾರಣ ಏನು? ಈಗ ವಿಯೋಲಿಯಾ ಬಿಟ್ಟಿರಲ್ಲ, ಈಗ ಬೇರೆದವ್ರು ಮಾಡ್ತಾರೆ. ಬೇರೆದವ್ರು ಮಾಡ್ತಾರೆ ಅಂದ್ರೆ ಬೇರೆದವ್ರ ಹೆಸರಲ್ಲ, ಇಲ್ಲಿ ಲೋಕಲ್ದವ್ರು ಮಾಡೋದು. ಲೋಕಲ್ ನಾ ಹೇಳ್ತಲ್ಲ, ಹಿಂದಕ್ಕೆ ಹನಿ ನೀರಾವರಿ ಏನು ಹಾಳಾಯ್ತಲ್ಲ, ಅದೇ ಮಾದರಿಯಲ್ಲಿ 24/7 ಹಾಳಾಗ್ತಾ ಇದೆ. ಮತ್ತೆ ಸುಮಾರು ಅನೇಕ ಬಾರಿ ನಾವು ಜಿಲ್ಲಾಧಿಕಾರಿಗಳಿಗೆ, ಮೇಲಾಧಿಕಾರಿಗಳಿಗೆ ಮನವಿಯನ್ನು ಕೊಟ್ಟಿದ್ದೀವಿ, ಹೇಳಿದ್ದೀವಿ. ಆದಷ್ಟು ಬೇಗ ಆ ಒಂದು ಟ್ಯಾಂಕನ್ನು ನಿರ್ಮಾಣ ಮಾಡಲಿಕ್ಕೆ ಪ್ರಾರಂಭ ಮಾಡಿಸ್ಬೇಕಂತೇಳಿ ಕಮಿಷನ್ಗೋಸ್ಕರ ಬಂದಿಟ್ಟು ಕುತ್ಕೊಂಡಾರೆ. ಈಗ ಅದು ಪ್ರಾರಂಭನೂ ಆಗೋ ಲಕ್ಷಣಗಳು ಕಾಣ್ತಾ ಇಲ್ಲ. ಮತ್ತು ಹೀಗಾದರೆ ಇಳಕಲ್ ನಗರದ ಕುಡಿಯುವ ನೀರಿನ ಸಮಸ್ಯೆ ಮುಗಿಯೋ ಹಾಗೆ ಕಾಣ್ತಾ ಇಲ್ಲ. ನಾವು ಎಲ್ಲೂ, ನನ್ನ ಕನಸು ಏನಿತ್ತು, ಯಾವೊಬ್ಬ ತಾಯಿನೂ ನೀರು ಅಂತ ಕೇಳಿರಬಾರ್ದು ಅನ್ನೋ ಒಂದು ಕನಸಿನಿಂದ ಆ ಯೋಜನೆಯನ್ನು ಮಾಡಿದ್ವಿ. 24/7 ಕೂಡ ಕೊಟ್ಟಿದ್ವಿ. 24 ತಾಸು ಕೂಡ ನೀರು ಬರ್ತಿತ್ತು. ಈಗ ಅಲ್ಲಿ ಜಾಕ್ವಾಲ್ನಲ್ಲಿ ಮೇಂಟೈನ್ ಮಾಡೋಕ್ಕಾಗ್ತಾ ಇಲ್ಲ. ಅಲ್ಲಿ ಮೋಟರ್ ರಿಪೇರಿ ಬಂದ್ರೆ, ಒಂದ್ಸಲ ಪಂಪ್ ರಿಪೇರಿ ಬಂದ್ರೆ, ಒಂದ್ಸಲ ಸ್ಟಾರ್ಟ್ ರಿಪೇರಿ ಬಂದ್ರೆ ಅದು ಸರಿಯಾಗಿ ರಿಪೇರಿ ಮಾಡೋರಿಲ್ಲ. ಒಂದು ಸ್ಟ್ಯಾಂಡ್ ಬೈ ಪಂಪ್ ಮೋಟರ್ನು ರೆಡಿ ಇರ್ತಿದ್ದು ನಮ್ಮ ಕಾಲದಲ್ಲಿ. ಭಾಳ ಅಂದ್ರೆ ಅದನ್ನ ವಾಲ್ ತಿರುವಿ ಆನ್ ಮಾಡಕ್ಕೆ ಅಷ್ಟ ಟೈಮ್ ತಗೊಳ್ತಿತ್ತು. ಸ್ಟಾರ್ಟರ್ ಲೈನ್ ಚೇಂಜ್ ಮಾಡ್ಕೊಂಡು, ಕರೆಂಟ್ ಲೈನ್ ಚೇಂಜ್ ಮಾಡ್ಕೊಂಡು, ಈ ಕಡೆ ಮೋಟರ್ ಚೇಂಜ್ ಮಾಡೋದು, ಪಂಪ್ ಚೇಂಜ್ ಮಾಡೋದು, ಸ್ಟಾರ್ಟರ್ ಚೇಂಜ್ ಮಾಡೋದ್ರಲ್ಲಿ ಅದು ನಾವು ಮಾಡಿರ್ತಕ್ಕಂಥದ್ದಕ್ಕೆ ಯೋಜನೆಗೆ ಹೋಗಿ ಇವ್ರು ಬೋರ್ಡ್ ಕುಂದಿರ್ಸ್ಕೊಂಡಾರ. ಯಾವಾಗ ಕುಂದಿರ್ಸಾರ ಗೊತ್ತಿಲ್ಲ, ಅದ್ರ ಬಗ್ಗೆ ನಾನು ತಲೆಕೆಡಿಸ್ಕೊಳ್ಳೋಕೆ ಹೋಗಲ್ಲ. ಆ ಜಾಕ್ವಲ್ಲು ಅಲ್ಲೇ ಅದೇ ಸ್ಥಳದಲ್ಲಿ ಸ್ವತಃ ನಿಂತು ನಾನು ಮಾಡಿಸಿರ್ತಕ್ಕಂಥದ್ದು. ಆಮೇಲೆ ಈ ಯೋಜನೆ ಏನಿದೆ, ವಾಟರ್ ಸಪ್ಲೈ ಯೋಜನೆ, ಇದನ್ನ ಮೇಂಟೈನ್ ಮಾಡ್ಲಿಕ್ಕೆ ಅಂತಾನೆ 2 ಮೋಟರ್ ಸ್ಟ್ಯಾಂಡ್ ಬೈ, ಒಂದು ಆನ್ ಇದ್ರೆ ಇನ್ನೊಂದು ಸ್ಟ್ಯಾಂಡ್ ಬೈ ಇರ್ತದೆ. ಅದು ಯಾವಾಗಲೂ ರೆಡಿ ಇರಬೇಕು. ಒಂದು ವೇಳೆ ಇದು ಕೆಟ್ಟರೆ ಅದು ಆನ್ ಆಗಬೇಕು, ಆಮೇಲೆ ಇದನ್ನು ರಿಪೇರ್ ಮಾಡಬೇಕು.
ಸ್ವಾಭಾವಿಕವಾಗಿ ಏನೋ ಮೆಕ್ಯಾನಿಕಲ್ ಪ್ರಾಬ್ಲಮ್ ಬಂದು ಎರಡು ಕೆಟ್ಟರು ಕೂಡ ತಕ್ಷಣ ಅಟೆಂಡ್ ಮಾಡತಕ್ಕಂಥದ್ದನ್ನ ವ್ಯವಸ್ಥೆ ಮೊದಲಿತ್ತು. ಈಗ ಯಾಕಿಲ್ಲ? ಆಗಿದೆ. ನಮ್ಮ ಕಾಲದಲ್ಲಿ ಏನು ನಿಂತಿಲ್ಲ ಅಂತೇನಿಲ್ಲ, ಭಾಳ ಅಂದ್ರೆ ಒಂದು ದಿವಸ ನಿಂತಾರೆ. ಅಷ್ಟಕ್ಕೂ ನಮ್ಮ ಸದಸ್ಯರು, ನಮ್ಮ ಅಧ್ಯಕ್ಷರು ಎಲ್ಲರೂ ಹೋಗಿ ಅಲ್ಲಿ ಕುಂದಿರ್ತದ್ರು, ಮುಂದೆ ಕುಂದಿರ್ತದ್ರು, ಕುಂತು ರಿಪೇರಿ ಮಾಡಿಸ್ಕೊಂಡು ಬರ್ತದೆ. ಒಂದು ಪಂಪ್ ಸೆಟ್, ಒಂದು ಕುಡಿಯೋ ನೀರಿನ ಯೋಜನೆಯ ಮೋಟಾರು, ಪಂಪು, ಸ್ಟಾರ್ಟರು, ಅದೇನು ಶಾಫ್ಟ್ ಹೋಗಿತ್ತಂತ, ಶಾಫ್ಟ್ ರಿಪೇರಿ ಮಾಡಕ್ಕ ಇವ್ರು ಬಾಗಲಕೋಟೆ ಅವನಿಗೆ, ಅವ ಬಾಗಲಕೋಟೆ ಅವನೇ, ಅವನು ಏನಂತಾರಂತ ಹಿಂದಿನ ಬಿಟ್ಕೊಟ್ರೆ ಮುಂದಿನ ಮಾಡಿಕೊಡ್ತಾನೆ. ಈ ಪರಿಸ್ಥಿತಿ ಕ್ಷೇತ್ರದಲ್ಲಿ ನಿರ್ಮಾಣ ಆಗಿದೆ. ನೀರು ನೀರು ಅಂತೇಳಿ ಹಾಹಾಕಾರ ಎದ್ದಿದೆ. ಗ್ರಾಮೀಣ ಭಾಗದಲ್ಲಿ ಈಗಾಗಲೇ ನಮ್ಮ ಪ್ರಧಾನಮಂತ್ರಿ ಮೋದಿಜಿಯವರು ಈ ಸುಮಾರು 300 ಕೋಟಿ ರೂಪಾಯಿ ಯೋಜನೆ ನಾನು ತಂದಿದ್ದೀನಿ, ಅದು ನಡೀತಾ ಇದೆ. ಅದು ಆಮೆಗತಿಯಲ್ಲಿ ನಡೀತಾ ಇದೆ. ಅಂದರೆ ನದಿ ಮೂಲದಿಂದ ಪ್ರತಿ ಹಳ್ಳಿಗೆ ನೀರನ್ನು ತಂದು ಆ ಊರಿನಲ್ಲಿರ್ತಕ್ಕಂಥ ಟ್ಯಾಂಕಿಗೆ ಆ ನೀರನ್ನು ಬಿಟ್ಟು ಜಲ್ ಜೀವನ್ ಮಿಷನ್ ಯೋಜನೆ ಇದೆ. ಅಥವಾ ಕಡಿಮೆ ಬಿದ್ದರೆ ಅಲ್ಲಿ ಇನ್ನೊಂದು ಹೊಸ ಟ್ಯಾಂಕನ್ನು ಕೂಡ ನಿರ್ಮಾಣ ಮಾಡಿ ಏನು ಈಗಾಗಲೇ ಜಲ್ ಜೀವನ್ ಮಿಷನ್ ಯೋಜನೆಯಲ್ಲಿ ಪ್ರತಿ ಮನೆಗೆ ನಳಗಳನ್ನು ಕೊಟ್ಟಿದ್ದಾರಲ್ಲ, ಅದಕ್ಕೆ ಕನೆಕ್ಟ್ ಮಾಡ್ತಕ್ಕಂಥ ಯೋಜನೆ ಅದು ಕೂಡ ಆಮೆಗತಿಯಲ್ಲಿ ನಡೀತಾ ಇದೆ. ಆದ್ದರಿಂದ ತಾಲೂಕಿನ ಜನತೆಯಲ್ಲಿ ನಾನು ವಿನಂತಿ ಮಾಡ್ಕೊಳ್ತೇನೆ, ಕ್ಷೇತ್ರದ ಜನತೆಯಲ್ಲಿ ನಾನು ವಿನಂತಿ ಮಾಡ್ಕೊಳ್ಳೋದು ಇಷ್ಟ ಏನಂದ್ರೆ, ನಿಮಗಾಗಿ ತಂದಂಥ ಯೋಜನೆ ಜಲ್ ಜೀವನ್ ಮಿಷನ್ ಕೇಂದ್ರ ಸರ್ಕಾರದ್ದು, ಮಾನ್ಯ ಮೋದಿಜಿಯವರು ಪ್ರತಿ ಮನೆಗೆ ನಳದ ನೀರು, ಸ್ವಚ್ಛ ಕುಡಿಯುವ ನೀರನ್ನು ಕೊಡಬೇಕಂತ ಯೋಜನೆ ಅದು. ಅದಕ್ಕೆ ಕೇಂದ್ರ ಸರ್ಕಾರದ ಅನುದಾನ ಮತ್ತು ಪ್ರತಿ ಮನೆಗೆ, ಪ್ರತಿ ಹಳ್ಳಿಗೂ ಕೂಡ ಕೃಷ್ಣಾ ನದಿಯನ್ನು ನೀರು ಕೊಡ್ತಕ್ಕಂಥ ಒಂದು 300 ಕೋಟಿಗೂ ಹೆಚ್ಚು ಹಣವನ್ನು ವ್ಯಯ ಮಾಡಿ ಇವತ್ತು ಆ ಯೋಜನೆ ಪೈಪ್ಲೈನ್ ಯೋಜನೆ ನಡೀತಾ ಇದೆ. ಅದು ಕೂಡ ಕೆಲವು ದಿನ ನಿಂತೋಗಿತ್ತು, ಮತ್ತೆ ಪ್ರಾರಂಭ ಆಗಿದೆ. ಏನಾಗಲಿಲ್ಲ, ಬಟ್ ಪ್ರಾರಂಭ ಆಗಿ ಒಳ್ಳೆಯ ಕಾಮಗಾರಿಯಾಗಿ ಈ ತಾಲೂಕಿನ ಜನತೆಗೆ ಕುಡಿಯುವ ನೀರನ್ನು ಕೊಡ್ತಕ್ಕಂಥ ಕೆಲಸವನ್ನು ಗುತ್ತೇದಾರರು ಮಾಡಬೇಕು ಅಂತೇಳಿ ಅವರಿಗೂ ಕೂಡ ನಾನು ಒಂದು ಸೂಚನೆಯನ್ನು ಕೊಡ್ತೇನೆ. ಆ ಕಾರಣದಿಂದ ಗ್ರಾಮೀಣ ಜನತೆ, ವಿಶೇಷವಾಗಿ ನಿಮ್ಮ ಗ್ರಾಮದಲ್ಲಿ ನಡೀತಕ್ಕಂಥ ಕಾಮಗಾರಿ, ಈ ಜಲ್ ಜೀವನ್ ಮಿಷನ್ ಯೋಜನೆಯ ಕಾಮಗಾರಿ ಏನಿತ್ತಲ್ಲ, ನೀವೆಲ್ಲರೂ ಕೂಡ ಸಹಕಾರ ಕೊಟ್ಟು ಇರ್ತವೆ. ಕೆಲಸ ಮಾಡಂದ್ರೆ ಸ್ವಲ್ಪ ಅಡಚಣೆ ಇದ್ದೇ ಇರ್ತವೆ, ಇಲ್ಲಂತಲ್ಲ. ಆಗ ನೀವೆಲ್ಲರೂ ಸಹಕಾರ ಕೊಟ್ಟು ಮತ್ತು ಒಳ್ಳೆ ಕೆಲಸವನ್ನು ಮಾಡಿಸ್ಕೊಳ್ಳೋವಂಥದ್ದಾಗಬೇಕು. ರಾಜಕೀಯ ಮಾಡೋದನ್ನು ಬೆರೆಸೋದನ್ನು ಬಿಟ್ಟು ಮೊದಲು ಕೆಲಸ ಮಾಡಿಸ್ಕೊಳ್ರಿ. ಮತ್ತು ಈ ಯೋಜನೆ ಈಗ ಬಂದದ್ದು ಇನ್ನೂ ಬರಲ್ಲ. ಈಗಾಗಲೇ ಈ ತಾಲೂಕಿನಲ್ಲಿ ಈ ಕಾಂಗ್ರೆಸ್ನ ಆಡಳಿತದ ಅವಧಿಯಲ್ಲಿ ಎಲ್ಲ ಯೋಜನೆಗಳು ಹಾಳಾಗ್ತಾ ಇದ್ದಾವೆ. ಇದನ್ನು ಕೂಡ ಹಾಳು ಮಾಡೋಕ್ಕೆ ನೀವು ಅವಕಾಶ ಕೊಡಬೇಡ್ರಿ ಅಂತೇಳಿ ವಿನಂತಿ ಮಾಡ್ಕೊಳ್ತೀನಿ ನಮ್ಮ ತಾಲೂಕಿನ ಮತಕ್ಷೇತ್ರದ ಜನತೆ. ಯಾಕಂದ್ರೆ ಹನಿ ನೀರಾವರಿ ಹಾಳಾಯಿತು. ಈಗ ಇಲ್ಕಲ್ನಗರದ 24/7 ನೀರಾವರಿ, ನೀವು ಕುಡಿಯುವ ನೀರಿನ ಯೋಜನೆ ಕೂಡ ಹಾಳಾಗ್ತಾ ಇದೆ. ಇನ್ನು ಮುಂದೆ ಈಗಾಗಲೇ ಜಲ್ ಜೀವನ್ ಮಿಷನ್ ಅಡಿಯಲ್ಲಿ ಏನು ಪ್ರತಿ ಮನೆಗೆ, ಪ್ರತಿ ಹಳ್ಳಿಗೆ ನೀರು ಕೊಡಬೇಕಂತ ಏನು ಯೋಜನೆ ಇದೆಯಲ್ಲ, ಇವೆಲ್ಲವೂ ನಮ್ಮ ಸರ್ಕಾರದಲ್ಲಿ, ನಮ್ಮ ಅವಧಿಯಲ್ಲಿ BJP ಸರ್ಕಾರದಲ್ಲಿ ಮಾಡಿರ್ತಕ್ಕಂಥವು. ಅವು ಹಾಳಾಗ್ತಾ ಇದ್ದಾವೆ. ಹಾಳಾಗದಾಗ ನೀವು ಸಾರ್ವಜನಿಕರು ಎಚ್ಚೆತ್ತುಕೊಂಡು ಈ ಕಾಮಗಾರಿಗಳನ್ನು ಸಂಪೂರ್ಣಗೊಳಿಸ್ಕೊಳ್ಬೇಕು. ಒಳ್ಳೆ ಕಾಮಗಾರಿನ ಯಾರು ಗುತ್ತೇದಾರ ಮೇಲೆ ಒತ್ತಡ ಹಾಕಿ ಮಾಡಿಸ್ಕೊಳ್ಬೇಕು ಅನ್ನೋ ಒಂದು ವಿನಂತಿಯನ್ನು ಕೂಡ ನಾನು ಈಗ ಈ ಮೂಲಕ, ಮಾಧ್ಯಮದ ಮೂಲಕ ಕ್ಷೇತ್ರದ ಜನತೆಗೆ ಈ ಕರೆಯನ್ನು ಕೊಡ್ತಾ ಇದ್ದೇನೆ. ಆದ್ದರಿಂದ ನಾಳೆ ದಿವಸ 17ನೇ ತಾರೀಕಿನ ದಿವಸ ತಾವೆಲ್ಲರೂ ಕೂಡ ಈ ಜನಾಕ್ರೋಶ ಆಂದೋಲನ ಕಾರ್ಯಕ್ರಮದಲ್ಲಿ ನಮ್ಮ ತಾಲೂಕಿನ ಜನತೆ ಮತ್ತೊಮ್ಮೆ ಭಾಗವಹಿಸಬೇಕಂತೇಳಿ ಮತ್ತೊಮ್ಮೆ ನಾನು ವಿನಂತಿ ಮಾಡ್ಕೊಳ್ತೇನೆ. ಧನ್ಯವಾದಗಳು.